ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಆರೋಪವನ್ನ ಈಗ ಪ್ರತಾಪ್ ಸಿಂಹ ಮಾಡ್ತಿದ್ದಾರೆ. ಮೊನ್ನೆ ಅಷ್ಟೇ ಸಿಟಿ ರವಿ ಇದೇ ಮಾತುಗಳನ್ನ ಆಡಿದ್ರು. ಅದೇ ರೀತಿಯಾದಂತ ಮಾತುಗಳನ್ನ ಈಗ ಪ್ರತಾಪ್ ಸಿಂಹ ಅವರು ಮಾಡ್ತಾ ಇದ್ದಾರೆ. ಸ್ವಪಕ್ಷೀಯರ ವಿರುದ್ಧವೇ ಪ್ರತಾಪ್ ಸಿಂಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರದಲ್ಲಿದ್ದಾಗ ತನಿಖೆಗೆ ಅನುಮತಿ ನೀಡದಿದ್ದಕ್ಕೆ ಕಿಡಿಕಾರಿದ್ದಾರೆ. ಸರ್ಕಾರ ಅಧಿಕಾರದಲ್ಲಿದ್ದಂಥ ಟೈಮ್ನಲ್ಲೇ ಈ ಆರೋಪ ಮಾಡಬೇಕಾಗಿತ್ತು, ಆರೋಪ ಮಾಡ್ತಾ ಇದ್ರು, ಇದೇ ಒಂದು ಮಾತುಗಳನ್ನು ಆಡಬೇಕಾಗಿತ್ತು. ಬಟ್ ಈಗ ಸರ್ಕಾರ ಇಲ್ಲ, ಸೋತಾಗ ಎಲ್ಲರೂ ಕೂಡ ಅಷ್ಟೇ ಹಿಂಗೆ ಒಬ್ಬರು ನಾಯಕರು ತಲೆ ಕಟ್ಟುವಂಥದ್ದು ಅಥವಾ ಇನ್ನೊಬ್ಬರ ಬಗ್ಗೆ ಮಾತನಾಡುವಂಥದ್ದು ಕೆಲಸ ಆಗುತ್ತೆ. ಅದು ಬಿಜೆಪಿಯಲ್ಲಿ ಆಗ್ತಾ ಇದೆ. ಈಗ ಸಿದ್ದು ವಿರುದ್ಧ ರೀಡೋ ಹಾಗೆ ಅರ್ಕಾವತಿ ಡಿನೋಟಿಫೈ ಆರೋಪ ಇತ್ತು, ಆದರೆ ನಮ್ಮ ಸರ್ಕಾರದಲ್ಲಿ ಈ ಬಗ್ಗೆ ತನಿಖೆಗೆ ನೀಡಲಿಲ್ಲ. ಬರೀ ಈ ವಿಚಾರಗಳನ್ನ ಮುಂದಿಟ್ಕೊಂಡು ಹೆದರಿಸಿದ್ರು ಅಷ್ಟೇ. ನೀವು ಅಧಿಕಾರಕ್ಕೆ ಬಂದಾಕ್ಷಣ ನಮ್ಮವರನ್ನ ನೀವು ಹೆದರಿಸ್ತೀರಾ ಅಂದ್ರೆ ನೀವು ಸೀನಿಯರ್ಸ್ ನಾಯಕರು ಅಡ್ಜಸ್ಟ್ಮೆಂಟ್ ನಲ್ಲಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಯಾರನ್ನು ಗುರಿಯಾಗಿಸಿಕೊಂಡು ಅವರ ಪಕ್ಷದ ನಾಯಕರ ವಿರುದ್ಧ ಮಾತನಾಡಿದ್ದಾರೋ ಗೊತ್ತಿಲ್ಲ. ಅದನ್ನು ಒಂದು ಹೇಳ್ಬಿಟ್ಟಿದ್ರೆ ಆಗ್ಬಿಟ್ಟಿರೋದಪ್ಪ. ಇವಾಗ ಸ್ವಪಕ್ಷೀಯರ ವಿರುದ್ಧ ಪ್ರತಾಪ್ ಸಿಂಹ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರ ವಿರುದ್ಧನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೀವೇ ಹೇಳಿದ್ರಲ್ಲ 40% ಸರ್ಕಾರ ಅಂತ, ಅದನ್ನು ಪ್ರೂವ್ ಮಾಡಿ. ಬಿಟ್ಕಾಯಿನ್ ಸಾವಿರಾರು ಕೋಟಿ ಹಗರಣ ಅಂತ ಹೇಳಿದ್ರೆ ಅಲ್ವಾ, ಅದನ್ನು ಕೂಡ ಪ್ರೂವ್ ಮಾಡಿ. PSI ಹಗರಣದಲ್ಲ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ನೀವು ಹಿಂದೆ ಆರೋಪವನ್ನು ಮಾಡ್ತಾ ಇದ್ರೆ ಅದನ್ನ ಸಾಬೀತು ಮಾಡಿ ಅಂತ ಸವಾಲನ್ನ ಹಾಕಿದ್ದಾರೆ ಪ್ರತಾಪ್ ಸಿಂಹ. ನೀವು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ನಮ್ಮ ಸರ್ಕಾರ ಇತ್ತು, ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸರ್ಕಾರ ಇತ್ತು, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತು. ನೀವು ಏನಾದರೂ ಹೇಳಿದ ಕೂಡಲೇ ಅರ್ಕಾವತಿ ಡಿನೋಟಿಫಿಕೇಶನ್ ಅನ್ನೋರು, ರೀಡು ಅನ್ನೋರು, ಕೆಂಪಣ್ಣ ಆಯೋಗದ ವರದಿ ಅನ್ನೋರು, ಏನು ಕೆಂಪಣ್ಣ ಆಯೋಗದ ವರದಿನ ಒಂದು ರೀತಿ ಹಾವಿನ ಪೆಟ್ಟಿಗೆಯಿಂದ ದೊಡ್ಡ ಹಾವು ಬಿಟ್ಬಿಡ್ತೀನಿ, ಇನ್ಯಾವುದೋ ಬಿಟ್ಬಿಡ್ತೀನಿ ಅಂತ ನಮ್ಮವರು ಹೇಳೋರು. ಯಾವತ್ತೂ ಹಾವು ಬಿಡಲೇ ಇಲ್ಲ. ಆ ಕೆಂಪಣ್ಣ ಆಯೋಗದ ವರದಿನ ಬಹಿರಂಗ ಮಾಡಲೇ ಇಲ್ಲ. ವಿಧಾನಸೌಧ ಎದುರುಗಡೆ ಅಧಿವೇಶನದಲ್ಲಿ ಟೇಬಲ್ ಮಾಡಲೇ ಇಲ್ಲ. ಬರೀ ಹೇಳ್ಕೊಂಡೇ ತಿರುಗ್ತಾಯಿದ್ರು. ಈಗ ನೀವು ಕೂಡ ಅಧಿಕಾರಕ್ಕೆ ಬರೋ ಮೊದಲು PSI ಹಗರಣ ಅಂತಂದ್ರಿ, ಬಿಟ್ಕಾಯಿನ್ ಅಂದ್ರಿ, 40% ಅಂದ್ರಿ. ನೀವಿವತ್ತು ತನಿಖೆಗೆ ಆದೇಶ ಮಾಡಿ ಸರ್. ಈಗಾಗಲೇ ಹೆಚ್ಚು ಕಡಿಮೆ 1 ತಿಂಗಳಾಗಕ್ಕೆ ಬಂತಲ್ವ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು. ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ, ನೀವು BJPಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದರೆ ನೀವು ನೋಡೋಣ. ಹಾಗಾದರೆ ಇವತ್ತು ತನಿಖೆ ಆದೇಶ ಮಾಡಿ. ಅಂದರೆ ಮ್ಯೂಚುವಲ್ ಬ್ಯಾಕ್ ಸ್ಕ್ರಾಚಿಂಗ್ ಅಂತಲ್ಲ, ನನಗೆ ತುರ್ಕೆ ಬಂದಾಗ ನೀನು ನನ್ನ ಬೆನ್ಕೆರಿ, ನಿನಗೆ ತುರ್ಕೆ ಬಂದಾಗ ನಾನು ನಿನ್ನ ಬೆನ್ಕೆರಿತೀನಿ ಅಂತ. ಏನು ಮೇಲ್ಗಡೆ ನೋಡಿ, ಕಾಂಗ್ರೆಸ್ನವರಿಗೆ ನಾನು ಹೇಳಲಿಕ್ಕೆ ಇಷ್ಟೇ ಬಯಸೋದು, ನಿಮ್ಮ ಜೊತೆ ಕೆಲವರು ನಮ್ಮಲ್ಲೇ ಅತಿರಥ ಮಹಾರಥರು ಮಾತಾಡದಲ್ಲೇ ಇರ್ಬೋದು. ಚುನಾವಣೆ ಸಂದರ್ಭದಲ್ಲೂ ಕೂಡ ಭಾಳ ಜನ ಮಾತಾಡಿಲ್ಲ. ಆದರೆ ನಮ್ಮ ಕಾರ್ಯಕರ್ತರು ಚುನಾವಣೆಯಲ್ಲಿ BJP ಒಂದಷ್ಟು ಲೀಡರ್ಗಳು ಸೋತಿರ್ಬೋದು, ಆದರೆ ಕಾರ್ಯಕರ್ತರು ಸೋತಿಲ್ಲ. ಒಂದಷ್ಟು ಜನ ಶಾಮೀಲಾಗಿರ್ಬೋದು ನಿಮ್ಮ ಜೊತೆ, ಆದರೆ ಕಾರ್ಯಕರ್ತರು ಯಾವತ್ತೂ ಶಾಮೀಲಾಗಲ್ಲ. ನಾವು ಹೋರಾಟ ಮಾಡೇ ಮಾಡ್ತೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. CT ರವಿ ಇದೇ ಮಾತುಗಳನ್ನ ಆಡಿದ್ರು ಕೃಷ್ಣ. ಅದೇ ಮಾತುಗಳನ್ನ ಈಗ ಪುನರುಚ್ಚರಿಸುವ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಅಡ್ಜಸ್ಟ್ಮೆಂಟ್ ಆಗಿದೆ ಅನ್ನುವಂಥ ರೀತಿಯಲ್ಲೇ ಮಾತಾಡ್ತಾ ಇದ್ದಾರೆ. ಯಾರ ವಿರುದ್ಧ ಈ ಮಾತುಗಳು? ಅವರ ಪಕ್ಷದಲ್ಲಿ ಯಾರ ವಿರುದ್ಧ ಈ ಟೀಕೆಗಳನ್ನ ಮಾಡ್ತಾ ಇದ್ದಾರೆ? ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರು ಮಾತಾಡಿರಲ್ಲ, ಈಗ ಮಾತನಾಡ್ತಾ ಇದ್ದಾರೆ. ಆಳಿಗೊಂದು ಏಟು ಅನ್ನುವ ರೀತಿಯಲ್ಲಿ ಸೋತಂಥ ಸಂದರ್ಭದಲ್ಲಿ ಯಾರ ವಿರುದ್ಧ ಆಕ್ರೋಶ ಪ್ರತಾಪ್ ಸಿಂಹ ಅವ್ರದ್ದು? ಬಹುಶಃ ಇವರ ಆಕ್ರೋಶ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮೇಲೆ ಅನ್ಸುತ್ತೆ ಪೃಥ್ವಿರಾಜ್. ಯಾಕಂದ್ರೆ ಈಗಾಗಲೇ ಅವರೇ ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ರು. ಎಲ್ಲೋ ಒಂದ್ ಕಡೆ ಕೊಡಬಹುದಾಗಿತ್ತು ಈ ಒಂದು ತನಿಖೆಯನ್ನ, ಏನು ಸಂಬಂಧಪಟ್ಟಂತ ತನಿಖೆಯನ್ನ ಮಾಡಿಸೋದ್ರ ಮುಖಾಂತರವಾಗಿ ತನಿಖೆಗೆ ಆದೇಶವನ್ನ ಮಾಡಬೇಕಾಗಿತ್ತು. ಆದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಒಂದು ಪ್ರಶ್ನೆ ಉದ್ಭವ ಆಗಿದೆ. ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಈ ಒಂದು ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಈಗಾಗಲೇ ಈ ಹಿಂದೆ ಏನು ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಏನೆಲ್ಲ ಆರೋಪಗಳ ಮುಖಾಂತರವಾಗಿ ಭ್ರಷ್ಟಾಚಾರ ಆಗಿರ್ಬೋದು, PSI ಅಕ್ರಮ ಆಗಿರ್ಬೋದು, ಮತ್ತೆ ಅರ್ಕಾವತಿ ಡಿನೋಟಿಫಿಕೇಶನ್ ಆಗಿರ್ಬೋದು, ಈಗ ಹಲವಾರು ಹಗರಣಗಳ ಮುಖಾಂತರವಾಗಿ ಪ್ರತಿಭಟನೆಯನ್ನ ಮಾಡಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅದನ್ನು ತನಿಖೆಯನ್ನ ಮಾಡಿ ಅನ್ನೋ ಒಂದು ಸವಾಲನ್ನು ಕೂಡ ಸಂಸದ ಪ್ರತಾಪ್ ಸಿಂಹ ಅವರು ಆಗ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ನೀವು ಕೂಡ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲಿ ನೀವು ಎದುರಿಸ್ತಾ ಇದ್ರಿ. ಈಗ ಮತ್ತೆ ಬಿಜೆಪಿ ನಮ್ಮವರು ಬಂದಿದ್ದಾರೆ, ಈಗ ನಮ್ಮವರು ಕೂಡ ನಿಮ್ಮನ್ನ ಬೆದರಿಸ್ತಿದ್ದೀರಾ. ಅಂದ್ರೆ ನೀವು ನಿಮ್ಮ ಮೇಲೆ ಒದ್ನಾಡಿಕೆ ರಾಜಕಾರಣ ಶುರುವಾಗಿದೆಯಾ ಅನ್ನೋ ಒಂದು ಮಾತನ್ನು ಹೇಳೋದ್ರ ಮುಖಾಂತರವಾಗಿ ಸ್ವಪಕ್ಷ ನಾಯಕರ ವಿರುದ್ಧವಾಗಿಯೇ ಆಕ್ರೋಶವನ್ನು ಒಂದು ಡೌಟ್ ಕಾಡ್ತಾ ಇದೆ. ಸಾರಿ ಟು ಇಂಟರಪ್ಟ್. ಇಲ್ಲಿ ಆತ್ಮಾವಲೋಕನ ಸಭೆಯನ್ನ ಕರೆದಿದ್ರಲ್ಲ ಬಿಜೆಪಿ ನಾಯಕರು, ಅವಾಗ ಒಂದು ಮಾಹಿತಿಗಳು ಹೊರಗೆ ಬರ್ತಾ ಇತ್ತು.
ಯಡಿಯೂರಪ್ಪನವರ ಬಣ ಮತ್ತು ಒಂದ್ ಕಡೆ ಸಂತೋಷ್ ಬಣ ಆತ್ಮಾವಲೋಕನ ಸಭೆಯಲ್ಲಿ ಒಬ್ಬರ ಮೇಲೆ ಒಬ್ರು ಆರೋಪವನ್ನ ಮಾಡ್ತಾ ಇದ್ರು ಅಂತ. ಈಗ ಸ್ಟೇಟ್ಮೆಂಟ್ಗಳು ಬರ್ತಾ ಇರುವಂತದನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಸಿ ಟಿ ರವಿ ಅವರು ಮಾತನಾಡಿದ್ದು, ಇನ್ನು ಒಂದ್ ಕಡೆ ಪ್ರತಾಪ್ ಸಿಂಹ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ಒಂದು ಬಣದ ನಡುವಿನ ಅಂದ್ರೆ ಎರಡು ಬಣಗಳ ನಡುವಿನ ಕಚ್ಚಾಟ ಈಗ ಬಹಿರಂಗ ಆಗ್ತಾ ಇದೆಯಾ? ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡುವ ಮುಖಾಂತರ ಕೂಡ ಖಂಡಿತವಾಗ್ಲೂ ಪೃಥ್ವಿರಾಜ್, ಬಿಜೆಪಿಯಲ್ಲಿ ಅವೆಲ್ಲವೂ ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವ್ ಹೇಳ್ದಂಗೆ ಸೋಲಿನ ಆತ್ಮಾವಲೋಕನ ಸಭೆಯಲ್ಲೂ ಕೂಡ ವಿಚಾರ ಚರ್ಚೆ ಆದಂತ ಸಂದರ್ಭದಲ್ಲಿ ಸಂತೋಷ್ ಬಣ ಮತ್ತೆ ಯಡಿಯೂರಪ್ಪನ ಬಣ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗಿತ್ತು. ಮತ್ತೆ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಇದೇ ಒಂದು ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿದ್ರು. ಮತ್ತೆ ನಮ್ಮ ಸೋಲಿಗೆ ಇದೇ ಕಾರಣವನ್ನು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈಗ ಪ್ರತಾಪ್ ಸಿಂಹ ಅವರ ಹೇಳಿಕೆಯನ್ನ ಗಮನಿಸೋದಾದ್ರೆ ಅದೇ ರೀತಿಯಾದಂತಹ ಬೆಳವಣಿಗೆಗಳು ಈಗ ಬಿಜೆಪಿಯಲ್ಲಿ ಕಾಣಿಸ್ತಿದ್ದಾವೆ. ಅದೇನೇ ಇದ್ರೂ ಕೂಡ ತಪ್ಪಾದಂತ ಸಂದರ್ಭದಲ್ಲಿ ಅದನ್ನ ತನಿಖೆಯನ್ನ ಮಾಡಬೇಕಾದಂತದ್ದು ಸಂಬಂಧಪಟ್ಟ ಸರ್ಕಾರದ ಜವಾಬ್ದಾರಿ ಆಗಿತ್ತು. ಆದ್ರೆ ಒಂದು ರೀತಿ ರಾಜಕೀಯವಾಗಿ ಅದನ್ನ ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಚುನಾವಣೆಯನ್ನು ಎದುರಿಸಿ ಈಗ ಬಿಜೆಪಿ ಸೋಲನ್ನ ಕಂಡಿದ್ದಾರೆ. ಈ ಮುಖಾಂತರವಾಗಿ ಈಗಲಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕು ಅನ್ನೋ ಒಂದು ಮಾತನ್ನ ಪ್ರತಾಪ್ ಸಿಂಹ ಅವರು ಹೇಳಿರುವಂತದ್ದು. ಈಗ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ರೀತಿ ರಾಜಕೀಯ ವಲಯದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಎಲ್ಲೊಂದ್ ಕಡೆ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಸಿದ್ದರಾಮಯ್ಯನವರು ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು. ಈಗ ಪ್ರತಾಪ್ ಸಿಂಹ ಅವರ ಹೇಳಿಕೆ ಏನಿದೆ, ಈಗ ತನಿಖೆಯನ್ನ ಮಾಡಿ ಅನ್ನೋ ಒಂದು ಸವಾಲನ್ನ ಈಗ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರೇ ಆಗಿರ್ಬೋದು ಮತ್ತೆ ಸ್ವಪಕ್ಷ ನಾಯಕರು ಯಾವ ರೀತಿಯಾಗಿ ಇದ್ರ ಬಗ್ಗೆ ಸ್ವೀಕಾರವನ್ನ ಮಾಡಿದ್ರು ಕೂಡ ಕೃಷ್ಣ, ಇದ್ರ ಬಗ್ಗೆ ಈಗ ಇವ್ರು ಬಿಡ್ತಾ ಇರುವಂತ ಬಾಣಗಳಿಗೆ ಯಾರು ಉತ್ತರ ಕೊಡಬೇಕೋ ಗೊತ್ತಿಲ್ಲ. ಯಾರು ಉತ್ತರ ಕೊಡ್ತಾರೆ ಕಾದ್ ನೋಡೋಣ. ಬಸವರಾಜ ಬೊಮ್ಮಾಯಿ ಅವರು ಉತ್ತರ ಕೊಡ್ತಾರಾ? ಬಿಕಾಸ್ ಅವರೇ ಮುಖ್ಯಮಂತ್ರಿಗಳಾಗಿದ್ದಂಥವ್ರು. ಯಾವ ರೀತಿಯಾಗಿ ಸ್ಪಷ್ಟನೆ ಕೊಡ್ತಾರೆ ಕಾದ್ ನೋಡೋಣ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತೀನಿ. ಹಾಗೆ ಸಂಪರ್ಕದಲ್ಲಿರಿ ಕೃಷ್ಣ.